ಗಾಲ್ಫ್ ಸ್ವಿಂಗ್ ಮತ್ತು ಬಾಲ್ ನೀರಿಗೆ ಬೀಳುವ ಸೌಂಡ್ ಎಫೆಕ್ಟ್. ಒಬ್ಬ ಪ್ರೊಫೆಷನಲ್ ಕ್ಯಾಡಿಯಾಗಿ ಗಾಲ್ಫ್ ನಿಯಮಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇರೋದು ತುಂಬಾ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಪೆನಾಲ್ಟಿ ಏರಿಯಾಗಳ ಬಗ್ಗೆ. ಯಾಕಂದ್ರೆ ಇದು ನಿಮ್ಮ ಆಟಗಾರರಿಗೆ ಅನಾವಶ್ಯಕ ಪೆನಾಲ್ಟಿಗಳನ್ನು ತಪ್ಪಿಸೋಕೆ ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೆಯದಾಗಿ, ಒಂದು ಬಾಲ್ ಪೆನಾಲ್ಟಿ ಏರಿಯಾದಲ್ಲಿ ಇದೆ ಅಂತ ಯಾವಾಗ ಹೇಳ್ಬೋದು? ಅದನ್ನ ಗುರುತಿಸೋದು ಹೇಗೆ? ನೋಡೋಣ ಬನ್ನಿ. ಇದು ತುಂಬಾ ಸಿಂಪಲ್. ಬಾಲ್ನ ಒಂದು ಚೂರು ಭಾಗ ಅಂದ್ರೆ ಸ್ವಲ್ಪವೇ ಸ್ವಲ್ಪ ಆ ಪೆನಾಲ್ಟಿ ಏರಿಯಾದ ಲೈನನ್ನ ಟಚ್ ಮಾಡಿದ್ರೂ ಸಾಕು, ಅಥವಾ ಲೈನ್ನ ಮೇಲ್ಗಡೆ ಇದ್ರೂ ಆ ಬಾಲ್ ಪೆನಾಲ್ಟಿ ಏರಿಯಾದಲ್ಲೇ ಇದೆ ಅಂತ ಅರ್ಥ. ಬಾಲ್ನ 99% ಭಾಗ ಹೊರಗಡೆನೇ ಇರಲಿ, ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ಒಂದು ಚೂರು ಟಚ್ ಆದ್ರೂ ರೂಲ್ 17 ಅಪ್ಲೈ ಆಗತ್ತೆ. ಸರಿ, ಬಾಲ್ ಪೆನಾಲ್ಟಿ ಏರಿಯಾದಲ್ಲಿದೆ. ಒಂದು ವೇಳೆ ಅದನ್ನ ಆಡೋಕೆ ಸಾಧ್ಯ ಇದ್ರೆ ನಿಮ್ಮ ಪ್ಲೇಯರ್ ಆ ಬಾಲ್ ಎಲ್ಲಿದೆಯೋ ಅಲ್ಲಿಂದನೇ ಹೊಡಿಬೋದು. ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಕ್ಲಬ್ಬನ್ನ ನೆಲಕ್ಕೆ ತಾಗಿಸ್ಬೋದು, ಅಥವಾ ಬಾಲ್ ಪಕ್ಕ ಇರೋ ಒಣೆಯಲೆ ಕಡ್ಡಿಗಳನ್ನ ತೆಗೆದುಹಾಕ್ಬೋದು. ಇದಕ್ಕೆ ಯಾವುದೇ ಪೆನಾಲ್ಟಿ ಇರೋದಿಲ್ಲ. ಇದು ಜನರಲ್ ಏರಿಯಾದಲ್ಲಿ ಆಡ್ದಾಗೇನೆ. ಈಗ ಒಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ. ಪೆನಾಲ್ಟಿ ಏರಿಯಾಗಳನ್ನ ಕೆಂಪು ಮತ್ತೆ ಹಳದಿ ಸ್ಟೇಕ್ಗಳನ್ನ ಗುರುತು ಮಾಡಿರ್ತಾರೆ ಅಲ್ವಾ? ಆ ಬಣ್ಣ ಯಾಕೆ ಮುಖ್ಯ? ಯಾಕಂದ್ರೆ ಬಣ್ಣ ಬದಲಾದ ಹಾಗೆ ನಿಮ್ಮ ಪ್ಲೇಯರ್ಗೆ ಸಿಗೋ ಆಯ್ಕೆಗಳು ಕೂಡ ಬದಲಾಗುತ್ತೆ. ಒಬ್ಬ ಕ್ಯಾಡಿಯಾಗಿ ನೀವು ತಿಳಿಯಲೇಬೇಕಾದ ಮುಖ್ಯವಾದ ವ್ಯತ್ಯಾಸ ಇದು. ಹಳದಿ ಪೆನಾಲ್ಟಿ ಏರಿಯಾದಲ್ಲಿ 2 ರಿಲೀಫ್ ಆಪ್ಷನ್ಗಳು ಸಿಗತ್ತೆ, ಆದರೆ ಕೆಂಪು ಪೆನಾಲ್ಟಿ ಏರಿಯಾದಲ್ಲಿ 3 ಆಪ್ಷನ್ಗಳು ಇರುತ್ತೆ. ಆ 3ನೇ ಆಪ್ಷನ್ ಇದೆಯಲ್ಲ, ಅದು ತುಂಬಾ ಉಪಯುಕ್ತ. ಹಳದಿ ಏರಿಯಾದಲ್ಲಿ ಬಾಲ್ ಹೋದ್ರೆ ಒಂದು ಪೆನಾಲ್ಟಿ ಸ್ಟ್ರೋಕ್ ತಗೊಂಡು 2 ಆಯ್ಕೆಗಳಿರುತ್ತೆ. ಮೊದಲನೇದು ಸ್ಟ್ರೋಕ್ ಆ್ಯಂಡ್ ಡಿಸ್ಟೆನ್ಸ್, ಅಂದ್ರೆ ಮೊದಲು ಎಲ್ಲಿಂದ ಹೊಡೆದಿದ್ರೋ ಅದೇ ಜಾಗಕ್ಕೆ ಹೋಗಿ ಮತ್ತೆ ಹೊಡೆಯೋದು. ಎರಡನೇದು ಬ್ಯಾಕ್ ಆನ್ ದ ಲೈನ್ ರಿಲೀಫ್, ಅಂದ್ರೆ ಹೋಲ್ನಿಂದ ಬಾಲ್ ಪೆನಾಲ್ಟಿ ಏರಿಯಾ ದಾಟಿದ್ದ ಪಾಯಿಂಟ್ಗೆ ಒಂದು ನೇರ ಗೆರೆ ಎಳೆದು ಆ ಗೆರೆ ಮೇಲೆ ಎಷ್ಟು ಬೇಕಾದ್ರೂ ಹಿಂದಕ್ಕೆ ಹೋಗಿ ಬಾಲ್ ಡ್ರಾಪ್ ಮಾಡಬಹುದು. ಇನ್ನು ಕೆಂಪು ಪೆನಾಲ್ಟಿ ಏರಿಯಾ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ಹಳದಿ ಏರಿಯಾದಲ್ಲಿರೋ 2 ಆಪ್ಷನ್ಸ್ಗಳು ಕೂಡ ಇರುತ್ತೆ, ಅಂದ್ರೆ ಸ್ಟ್ರೋಕ್ ಆ್ಯಂಡ್ ಡಿಸ್ಟೆನ್ಸ್ ಮತ್ತು ಬ್ಯಾಕ್ ಆನ್ ದ ಲೈನ್. ಅದರ ಜೊತೆಗೆ ಲ್ಯಾಟರಲ್ ರಿಲೀಫ್ ಅನ್ನೋ 3ನೇ ಆಪ್ಷನ್ ಕೂಡ ಸಿಗುತ್ತೆ. ಅಂದ್ರೆ ಬಾಲ್ ಕೊನೆಯದಾಗಿ ಪೆನಾಲ್ಟಿ ಏರಿಯಾ ದಾಟಿದ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ 2 ಕ್ಲಬ್ ಲೆಂತ್ ಒಳಗೆ ಹೋಲ್ಗೆ ಹತ್ರ ಹೋಗದ ಹಾಗೆ ಬಾಲ್ ಡ್ರಾಪ್ ಮಾಡ್ಬೋದು. ಸಾಮಾನ್ಯವಾಗಿ ಆಟಗಾರರಿಗೆ ಇದೇ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಸರಿ, ಈಗ ಇನ್ನೊಂದು ಕಾಮನ್ ಸಿಚುವೇಶನ್ಗೆ ಬರೋಣ. ನಿಮ್ಮ ಪ್ಲೇಯರ್ ಪೆನಾಲ್ಟಿ ಏರಿಯಾ ಕಡೆ ಬಾಲ್ ಹೊಡಿತಾರೆ, ಆದ್ರೆ ಬಾಲ್ ಎಲ್ಲಿದೆ ಅಂತ ಸಿಗ್ತಾನೇ ಇಲ್ಲ. ಆಗೇನ್ ಮಾಡೋದು? ನೋಡಿ, ಪೆನಾಲ್ಟಿ ಏರಿಯಾದ ನಿಯಮಗಳ ಪ್ರಕಾರ ರಿಲೀಫ್ ತಗೋಬೇಕು ಅಂದ್ರೆ ಮೊದಲು ಬಾಲ್ ಆ ಪೆನಾಲ್ಟಿ ಏರಿಯಾದಲ್ಲೇ ಇದೆ ಅಂತ ನಿಮ್ಗೂ ನಿಮ್ಮ ಪ್ಲೇಯರ್ಗೂ ಸಂಪೂರ್ಣ ಖಚಿತ ಇರಬೇಕು. ಅನುಮಾನ ಇದ್ರೆ ಆಗಲ್ಲ. ರೂಲ್ಸ್ನಲ್ಲಿ ಇದನ್ನ ನೋನ್ ಆರ್ ವರ್ಚುವಲಿ ಸರ್ಟನ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ 100ಕ್ಕೆ 95% ಗ್ಯಾರಂಟಿ ಇರಬೇಕು ಬಾಲ್ ಅಲ್ಲೇ ಇದೆ ಅಂತ. ಅಂದ್ರೆ ಬಾಲ್ ಬೇರೆ ಎಲ್ಲೂ ಹೋಗೋಕೆ ಚಾನ್ಸೇ ಇಲ್ಲ ಅನ್ನೋಷ್ಟು ಖಚಿತವಾಗಿರ್ಬೇಕು. ಒಂದು ವೇಳೆ ನಿಮಗೆ ಅಷ್ಟು ಖಚಿತತೆ ಇಲ್ಲದಿದ್ರೆ, ಅಂದ್ರೆ ಬಾಲ್ ಎಲ್ಲಾದ್ರೂ ಹೊರಗಡೆನೂ ಹೋಗಿರ್ಬೋದು ಅನ್ನೋ ಸ್ವಲ್ಪ ಡೌಟ್ ಇದ್ರೂ, ಆಗ ಆ ಬಾಲ್ ಅನ್ನು ಲಾಸ್ಟ್ ಬಾಲ್ ಅಂತ ಪರಿಗಣಿಸಬೇಕಾಗತ್ತೆ. ಆಗ ಪೆನಾಲ್ಟಿ ಏರಿಯಾ ರೂಲ್ಸ್ ಅಪ್ಲೈ ಆಗಲ್ಲ. ಬದಲಿಗೆ ನಿಯಮ 18ರ ಪ್ರಕಾರ ಸ್ಟ್ರೋಕ್ ಆ್ಯಂಡ್ ಡಿಸ್ಟೆನ್ಸ್ ರಿಲೀಫ್ ಒಂದೇ ಆಯ್ಕೆಯಾಗಿರುತ್ತೆ. ಸರಿ, ಈಗ ಕ್ಯಾಡಿಗಳು ಸಾಮಾನ್ಯವಾಗಿ ಮಾಡುವ ಒಂದು ತಪ್ಪಿನ ಬಗ್ಗೆ ನೋಡೋಣ. ಇದರಿಂದಾಗಿ ಸುಮ್ಮನೆ ಪೆನಾಲ್ಟಿ ಬೀಳುವ ಸಾಧ್ಯತೆ ಇರುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಪ್ಲೇಯರ್ ಬಾಲ್ ಪೆನಾಲ್ಟಿ ಏರಿಯಾದಲ್ಲಿದೆ, ಆದ್ರೆ ಅದು ಒಂದು ಕಾರ್ಟ್ ಪ್ಯಾತ್ ಮೇಲೆ ನಿಂತಿದೆ. ಆಗ ನಿಮ್ಮ ಪ್ಲೇಯರ್ ಕೇಳ್ತಾರೆ, ಇದು ಕಾರ್ಟ್ ಪ್ಯಾತ್ ಮೇಲೆ ಇದೆ, ನಂಗೆ ಫ್ರೀ ರಿಲೀಫ್ ಸಿಗುತ್ತಾ ಅಂತ. ಇದಕ್ಕೆ ನಿಮ್ಮ ಉತ್ತರ ಸ್ಪಷ್ಟವಾಗಿ ಇಲ್ಲ ಅಂತ ಇರಬೇಕು. ಯಾಕಂದ್ರೆ ಒಮ್ಮೆ ಬಾಲ್ ಪೆನಾಲ್ಟಿ ಏರಿಯಾದ ಗಡಿ ಒಳಗಡೆ ಬಿದ್ರೆ, ಅಲ್ಲಿ ಕಾರ್ಪಾತ್ ಇರ್ಲಿ, ನೀರ್ ನಿಂತಿರ್ಲಿ ಅಥವಾ ಬೇರೆ ಯಾವುದೇ ಅಸಹಜ ಸ್ಥಿತಿ ಇರ್ಲಿ, ಫ್ರೀ ರಿಲೀಫ್ ಸಿಗೋದೇ ಇಲ್ಲ. ಆಗ ನಿಯಮ 17 ಮಾತ್ರ ಅನ್ವಯ ಆಗುತ್ತೆ. ಅಂದ್ರೆ ಪೆನಾಲ್ಟಿ ಸ್ಟ್ರೋಕ್ ಜೊತೆಗೆ ಮಾತ್ರ ರಿಲೀಫ್ ಸಾಧ್ಯ. ಕ್ಯಾಡಿ ಜ್ಞಾಪನೆ. ಒಬ್ಬ ಪ್ರೊಫೆಷನಲ್ ಕ್ಯಾಡಿಯಾಗಲು ಆಟದ ಸ್ವರೂಪ, ಅದರ ಅರ್ಥ ಮತ್ತು ತಾಂತ್ರಿಕತೆಗಳನ್ನು ಸರಿಯಾಗಿ ತಿಳಿದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.